ನಾವ ಲಾಸ್ಟ್ ವಿಡಿಯೋದಾಗ ರಾ ಟೈಪ್ ನೋಡಿದ್ವಿ. ರಾ ಟೈಪ್ ಅಂದ್ರೆ ಏನ, ನಾವ ಜನರಿಕ್ ಆಬ್ಜೆಕ್ಟ್ ನ ಏನ ಡಿಫೈನ್ ಮಾಡ್ತೀವಲ್ಲ, ಅವಾಗ ಇನ್ ಕೇಸ್ ನಾವ್ ಯಾವ್ದು ಡಾಟಾ ಟೈಪ್ ಕೊಡ್ಲಿಲ್ಲ ಅಂತಂದ್ರ ಅದಕ್ಕ ಅವಾಗ ಕಂಪೈಲರ್ ಏನ್ ಮಾಡ್ತೈತಿ, ಡಾಟಾ ಟೈಪ್ ಆಸ್ ಅ ಆಬ್ಜೆಕ್ಟ್ ಆಗಿ ಬೈ ಡಿಫಾಲ್ಟ್ ನ ಆಡ್ ಮಾಡ್ತೈತಿ. ಸೊ ಇದರಿಂದ ಡಿಸ್ಅಡ್ವಾಂಟೇಜ್ ಏನಾಗ್ತೈತಿ ಅಂತಂದ್ರ, ಅಗೇನ್ ನಾವ ಈ ರೀತಿ ಒನ್ ಸೆಟ್ ಮಾಡ್ಬೋದ, ಸ್ಟ್ರಿಂಗ್ ವ್ಯಾಲ್ಯೂನು ಸೆಟ್ ಮಾಡ್ಬೋದ, ಎನಿ ಟೈಪ್ ಆಫ್ ಡಾಟಾನ ನಾವು ಸೆಟ್ ಮಾಡ್ಬೋದ. ಸೊ ಅಗೇನ್ ನಾವ್ ಏನ್ ಮಾಡಿರ್ತೀವಲ್ಲ, ಸೆಟ್ ಮಾಡಿರುವಂತ ವ್ಯಾಲ್ಯೂದ್ ಮ್ಯಾಗ ನಾವ್ ಏನಾರ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಂತಂದ್ರ ಅಗೇನ್ ನಾವ ಟೈಪ್ ಕಾಸ್ಟ್ ಮಾಡ್ಬೇಕ, ಇನ್ಸ್ಟೆನ್ಸ್ ಆಫ್ ಪರ್ಟಿಕ್ಯುಲರ್ ಟೈಪ್ ಐತಿಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕ. ಅದಕ್ಕೆ ನಾವ್ ಯೂಸಲಿ ರಾ ಟೈಪ್ ನ ಯೂಸ್ ಮಾಡೋದು ಪ್ರಿಫರ್ ಮಾಡಂಗಿಲ್ಲ. ನಮ್ದು ನೆಕ್ಸ್ಟ್ ಕನ್ಸೆಪ್ಟ್ ಏನಂತಂದ್ರೆ ಬೌಂಡ್ರೀಸ್. ಸೊ ನಾವು ಜನರಿಕ್ ಡಿಫೈನ್ ಮಾಡೋ ಟೈಮ್ದಾಗ ಎರಡು ಟೈಪ್ ಆಫ್ ಬಾಂಡ್ ನ ಡಿಫೈನ್ ಮಾಡ್ಬೋದು. ಒಂದೇದು ಯಾವ್ದಂದ್ರೆ ಅಪ್ಪರ್ ಬಾಂಡ್. ಸೊ ಇಲ್ಲಿ ನಾವು ಎಕ್ಸಾಂಪಲ್ ದಾಗ ನೋಡಿದ್ರ ಜನರಿಕ್ ನಮ್ಮ ಪ್ರಿಂಟ್ ಅಂತೇಳಿ ಒಂದ ಜನರಿಕ್ ಕ್ಲಾಸ್ ಐತಿ. ಇಲ್ಲೇ ಟಿ ಎಕ್ಸ್ಟೆನ್ಸ್ ನಂಬರ್ ಅಂತ ಹೇಳಿ ಕೊಟ್ಟಿವಿ ನಾವ. ಸೊ ಇದ್ರ ಅರ್ಥ ಏನಂತಂದ್ರ, ನಾವ ಆಬ್ಜೆಕ್ಟ್ ನ ಏನ್ ಕ್ರಿಯೇಟ್ ಮಾಡ್ತಿರ್ತಿಲ್ಲ, ಈ ಜನರಿಕ್ ನಮ್ ಪ್ರಿಂಟ್ ಆಬ್ಜೆಕ್ಟ್ ಪ್ರಿಂಟ್ ಮಾಡೋ ಟೈಮ್ದಾಗ ನಾವ ಇಲ್ಲಿ ಕೊಡುವಂತ ಟೈಪ್ ಐದರ್ ನಂಬರೇ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಇದು ನಂಬರ್ದ ಸಬ್ ಕ್ಲಾಸರೇ ಆಗಿರ್ಬೇಕ. ಇನ್ ಕೇಸ್ ನಾವ ನಂಬರ್ ಅಥವಾ ನಂಬರ್ ಸಬ್ ಕ್ಲಾಸ್ ಕೊಡ್ಲಾರ್ದ ಬೇರೆ ಯಾವ್ದಾರೆ ಟೈಪ್ ಕೊಟ್ರ ಅವಾಗ ನಮ್ಗ ಕಂಪೈಲ್ ಟೈಮ್ ಎರರ್ ಬರ್ತೈತಿ. ಸೊ ಇಲ್ಲೇನ್ ಮಾಡಿವ್ ನಾವ ಜನರಿಕ್ ನಮ್ ಪ್ರಿಂಟ್ ಇಂಟೀಜರ್ ಅಂತ ಹೇಳಿ ಕೊಟ್ಟಿವ, ನಾವ obj1 ಡಾಟ್ ಸೆಟ್ ವ್ಯಾಲ್ಯೂ ಅಂತ ಹೇಳಿ 1 ಕೊಟ್ಟಿವ. ಸೊ ನಾವು ನೆಕ್ಸ್ಟ್ ಕೊಟ್ಟಿವ ಡಬಲ್ ಅಂತ ಹೇಳಿ ಕೊಟ್ಟಿವ. ಸೊ ನಂಬರ್ದ ಸಬ್ ಕ್ಲಾಸ್ ಯಾವ್ದ, ಇಂಟೀಜರ್, ಡಬಲ್, ಫ್ಲೋಟೋ, ಇವೆಲ್ಲ ಏನದ ನಂಬರ್ದ ಸಬ್ ಕ್ಲಾಸ್. ನಂಬರ್ನು ನಾವು ಕೊಡ್ಬೋದಾ, ಇಲ್ಲ ಅಂತಂದ್ರೆ ಅದ್ರ ಸಬ್ ಕ್ಲಾಸ್ ಕೊಟ್ಟಾಗ ಕರೆಕ್ಟ್ ಆಗಿ ಬರಾಕತ್ತೈತಿ. ಸೊ ಇಲ್ಲಿ ಏನ್ ಮಾಡಾಕ್ತಿವಿ ನಾವ, ಜನರಿಕ್ ನಮ್ ಪ್ರಿಂಟ್ ಸ್ಟ್ರಿಂಗ್ ಅಂತೇಳಿ ನಾನು ಡಾಟಾ ಟೈಪ್ ಕೊಡಾಕ್ತೀನಿ, ಅವಾಗ ನಮಗ ಈ ರೀತಿ ಕಂಪೈಲರ್ ಎರರ್ ಬರ್ತೈತಿ. ಇದಕ್ಕೇನಂತ ಕರಿತಾರ ಅಂದ್ರೆ ಅಪ್ಪರ್ ಬೌಂಡ್ ಅಂತ ಹೇಳಿ ಕರಿತಾರ. ಇದಕ್ಕ ವಿತ್ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ ನಾವ. ಸೊ ನಾ ಇಲ್ಲಿ ಏನ್ ಮಾಡೀನಿ, ಜನರಿಕ್ ನಮ್ ಪ್ರಿಂಟ್ ಅಂತ ಹೇಳಿ ಕ್ಲಾಸ್ ಕ್ರಿಯೇಟ್ ಮಾಡೀನಿ. ಇಲ್ಲೇ ಟಿ ಎಕ್ಸ್ಟೆನ್ಸ್ ನಂಬರ್ ಅಂತ ಹೇಳಿ ಮೆನ್ಷನ್ ಮಾಡಾಕತ್ತೇನೆ. ಆಮೇಲೆ ವ್ಯಾಲ್ಯೂದ ಡಾಟಾ ಟೈಪ್ ಟಿ ಐತಿ, ಅದ್ರದ ಗೆಟರ್ ಅಂಡ್ ಸೆಟರ್ ಮೆಥಡ್ ಅದಾವ. ಟೆಸ್ಟ್ ಅಂತ ಹೇಳಿ ಕ್ಲಾಸ್ ಬರ್ಕೊಂಡಿನಿ. ಇಲ್ಲೇ ನಾನು ಜನರಿಕ್ ನಮ್ ಪ್ರಿಂಟ್ ಇಂಟೀಜರ್ ತೊಗೊಳಾಗ್ತೈತಿ obj1. ಸೊ ಇದು ವರ್ಕ್ ಆಗತ್ತ. ಸೊ ಲೈನ್ ನಂಬರ್ 8 ದಾಗ ಜನರಿಕ್ ನಮ್ ಪ್ರಿಂಟ್ ಡಬಲ್ ಆಸ್ ಎ ಪ್ಯಾರಾಮೀಟರ್ ತೊಗೊಳಾಗ್ತೈತಿ obj2. ಇದನ್ನು ವರ್ಕ್ ಆಗತ್ತ. ಸೊ ಇಲ್ಲೇನಾರ ನಾನು 10th ಲೈನ್ ದಾಗ ನಾನು ಇಲ್ಲಿ ಸ್ಟ್ರಿಂಗ್ ಅಂತ ಹೇಳಿ ಏನಾರ ನಾನು ಡಾಟಾ ಟೈಪ್ ನ ಕೊಟ್ಟನಂದ್ರ ಅವಾಗ ನಮಗ ಈ ರೀತಿ ಕಂಪೈಲರ್ ಎರರ್ ಬರ್ತೈತಿ. ಬಾಂಡ್ ಮಿಸ್ ಮ್ಯಾಚ್, ದ ಟೈಪ್ ಸ್ಟ್ರಿಂಗ್ ಇಸ್ ನಾಟ್ ಅ ವ್ಯಾಲಿಡ್ ಸಬ್ಸ್ಟಿಟ್ಯೂಟ್ ಫಾರ್ ದ ಬೌಂಡೆಡ್ ಪ್ಯಾರಾಮೀಟರ್ ಟಿ ಎಕ್ಸ್ಟೆನ್ಸ್ ನಂಬರ್ ಆಫ್ ದ ಟೈಪ್ ಜನರಿಕ್ ನಮ್ ಪ್ರಿಂಟ್ ಅಂತಂದ್ರೆ ಏನ, ಬೇಸಿಕ್ಲಿ ನಾವ್ ಇಲ್ಲಿ ಕೊಡುವಂತ ಟೈಪ್ ಏನಾಗಿರ್ಬೇಕ, ನಂಬರ್ ಇರಬೇಕು, ಇಲ್ಲ ನಂಬರ್ ಕ್ಲಾಸ್ ಇದ್ದ ಸಬ್ ಕ್ಲಾಸ್ ಆಗಿರ್ಬೇಕಂತ ಇದ್ರ ಅರ್ಥ. ನೆಕ್ಸ್ಟ್ ಮಲ್ಟಿ ಬಾಂಡ್. ಮಲ್ಟಿ ಬಾಂಡ್ ಅಂತಂದ್ರೆ ಏನ, ನಾವೇನ್ ಇಲ್ಲೇನು ಕೊಟ್ಟಿರ್ತಿಲ್ಲ ಪ್ಯಾರಾಮೀಟರ್ ಈ ರೀತಿ ಇರ್ತಿರ್ತದೆ. ಟಿ ಎಕ್ಸ್ಟೆನ್ಸ್ ಸಬ್ ಕ್ಲಾಸ್ ನೇಮ್ ಅಂಡ್ ಇಂಟರ್ಫೇಸ್ 1 ಅಂಡ್ ಇಂಟರ್ಫೇಸ್ 2 ಅಂತಂದ್ರ ನಾವ ಜನರಿಕ್ ಕ್ಲಾಸ್ ದಾಗ ಕೊಡುವಂತ ಪ್ಯಾರಾಮೀಟರ್ ಈ ಕಂಡೀಷನ್ ನ ಹೋಲ್ಡ್ ಮಾಡಿರ್ಬೇಕ, ಅವಾಗಷ್ಟ ನಾವು ಅದನ್ನ ಆಸ್ ಅ ಡಾಟಾ ಟೈಪ್ ಅಂತ ಹೇಳಿ ಕೊಡ್ಬಹುದು. ಸೊ ಇದು ನಾವು ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಂದಿಲ್ಲೇ ಎನಿಮಲ್ ಕ್ಲಾಸ್ ಐತಿ, ಕ್ಲಾಸ್ ಎನಿಮಲ್ ಅಂತ ಹೇಳಿ ಐತಿ. ಸೊ ಈ ಎನಿಮಲ್ ಕ್ಲಾಸ್ ನ ಡಾಗ್ ಅನ್ನುವಂತ ಕ್ಲಾಸ್ ಎಕ್ಸ್ಟೆಂಡ್ ಮಾಡ್ಕೊಳಕತೈತಿ. ಡಾಗ್ ಅನ್ನುವಂತ ಕ್ಲಾಸ್ ನ ಎನಿಮಲ್ ನ ಎಕ್ಸ್ಟೆಂಡ್ ಮಾಡ್ಕೊಳಕತೈತಿ. ಆಮೇಲೆ ಪೆಟ್ ಆಮೇಲೆ ಪ್ಲೇಯಬಲ್ ಅಂತ ಹೇಳಿ ಎರಡು ಇಂಟರ್ಫೇಸ್ ಅದಾವ. ಇವು ಎರಡು ಇಂಟರ್ಫೇಸ್ ನ ಇದೇನ್ ಮಾಡಾಕ್ತೈತಿ, ಇಂಪ್ಲಿಮೆಂಟ್ ಮಾಡ್ಕೊಳಕತೈತಿ. ಸೊ ಪೆಟ್ ಅಂತೇಳಿ ಇಂಟರ್ಫೇಸ್, ಪ್ಲೇಬಲ್ ಅಂತೇಳಿ ಎರಡು ಇಂಟರ್ಫೇಸ್ ಅದಾವ. ಸೊ ಡಾಗ್ ಅನ್ನುವಂತ ಕ್ಲಾಸ್ ಎಕ್ಸ್ಟೆಂಡ್ಸ್ ಎನಿಮಲ್ಸ್, ಎಕ್ಸ್ಟೆಂಡ್ ಎನಿಮಲ್, ಆಮೇಲೆ ಇಂಪ್ಲಿಮೆಂಟ್ಸ್ ಪೆಟ್ಟ, ಪ್ಲೇಯಬಲ್. ಆಮೇಲೆ ಇದ್ರಾಗ ಒಂದು ಕನ್ಸ್ಟ್ರಕ್ಟರ್ ಐತಿ, ನಾವಿಲ್ಲಿ ಟೂ ಸ್ಟ್ರಿಂಗ್ ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀವ. ಪ್ರಿಂಟ್ ಡಿಟೇಲ್ಸ್ ಅನ್ನೋದು ಏನಂತ ನಮ್ದ ಜನರಿಕ್ ಕ್ಲಾಸ್. ಇದ್ರಾಗ ನಾವ್ ಏನ್ ಮಾಡಾಕ್ತಿವ, ಟಿ ಎಕ್ಸ್ಟೆನ್ಸ್ ಎನಿಮಲ್ ಅಂಡ್ ಇಂಟರ್ಫೇಸ್ ಪೆಟ್ ಅಂಡ್ ಇಂಟರ್ಫೇಸ್ ಪ್ಲೇಯಬಲ್ ಅಂತ ಕೊಡಾಕತ್ತೀವ. ಇಲ್ಲೇ ವ್ಯಾಲ್ಯೂದ್ ಟೈಪ್ ಯಾವ್ದೈತಿ, ಟಿ ಐತಿ. ಆಮೇಲೆ ಇಲ್ಲೇನೈತಿ ಅಂತಂದ್ರ ಇದ್ರ ಗೆಟರ್ ಅಂಡ್ ಸೆಟರ್ ಮೆಥಡ್ ಅದಾವ. ಡಿಸ್ಪ್ಲೇ ಡಿಟೇಲ್ಸ್ ಅಂತ ಹೇಳಿ ಒಂದ್ ಮೆಥಡ್ ಐತಿ. ಇದ್ರಾಗ ನಾ ಏನ್ ಮಾಡಾಕ್ತೀನಿ, ಎನಿಮಲ್ ಡಿಟೇಲ್ಸ್ ಅಂತ ಹೇಳಿ ವ್ಯಾಲ್ಯೂ ಡಾಟ್ ಟೂ ಸ್ಟ್ರಿಂಗ್ ಅಂತಂದ್ರ ಬೇಸಿಕಲಿ ನಾ ಇಲ್ಲೇನ್ ವ್ಯಾಲ್ಯೂ ಕೊಡಾಕ್ತಿಲ್ಲ, ಅದ್ರದ ಟೂ ಸ್ಟ್ರಿಂಗ್ ಕಾಲ್ ಆಗತ್ತ. ನಾನ ಟೆಸ್ಟ್ ಅಂತೇಳಿ ಒಂದು ಕ್ಲಾಸ್ ಬರ್ಕೊಂಡಿನಿ. ಇದ್ರೊಳಗ ಡಾಗದ ನಾನು ಏನ್ ಮಾಡಾಕ್ತೀನಿ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕ್ತೀನಿ. ಡಾಗದ ಹೆಸರು ಏನೈತಿ, ಜಾಕ್ ಅಂತ ಹೇಳೈತಿ. ಬ್ರೀಡ್ ಯಾವ್ದೈತಿ, ಹಸ್ಕಿ ಅಂತ ಹೇಳೈತಿ. ಈಗ ನಾನು ಪ್ರಿಂಟ್ ಡಿಟೇಲ್ಸ್ ಅಂತ ಹೇಳಿ ಪಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ. ಪ್ರಿಂಟ್ ಡಿಟೇಲ್ಸ್ ಪಿ ನ್ಯೂ ಪ್ರಿಂಟ್ ಡಿಟೇಲ್ಸ್. ಇಲ್ಲಿ ನೀವು ಡಾಟಾ ಟೈಪ್ ನೋಡಿದ್ರೆ ಡಾಗ್ ಅಂತ ಹೇಳಿ ಕೊಡಾಕತ್ತೀನಿ. ಸೊ ಇದು ವರ್ಕ್ ಆಗತ್ತ. ಯಾಕಂದ್ರ ಪ್ರಿಂಟ್ ಡಿಟೇಲ್ಸ್ ಏನ್ ಮಾಡತ್ತ ಅಂತಂದ್ರ ನಾವೇನ್ ಮೆನ್ಷನ್ ಮಾಡಿವಿ ಇಲ್ಲಿ,
T extends animal and it has to implement interface peta and it has to implement the interface playable. ಸೊ ಈ ಕಂಡೀಷನ್ ಮೀಟ್ ಆಗ್ತೈತಿ. ಡಾಗ್ ಅನ್ನುವಂಥ ಕ್ಲಾಸ್ ಏನ್ ಮಾಡಾಕ್ತೈತಿ, ಎನಿಮಲ್ ಕ್ಲಾಸ್ನ ಎಕ್ಸ್ಟೆಂಡ್ ಮಾಡ್ಕೊಳಕತೈತಿ, ಆಮೇಲೆ ಇಂಪ್ಲಿಮೆಂಟ್ಸ್ ಪೆಟ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ತೈತಿ, ಪ್ಲೇಬಲ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ತೈತಿ. ಅದಕ್ಕೆ ನಾವು ಇಲ್ಲಿ ಇದನ್ನ ಸೇಫ್ ಆಗಿ ಡಾಗ್ ಅಂತೇಳಿ ನಾವು ಡಾಟಾ ಟೈಪ್ನ ಕೊಡ್ಬೋದು. ಆಮೇಲೆ ನಾ ಇಲ್ಲೇ ಪಿ ಡಾಟ್ ಸೆಟ್ ವ್ಯಾಲ್ಯೂವ ಆಮೇಲೆ ಪಿ ಡಾಟ್ ಡಿಸ್ಪ್ಲೇ ಅಂತ ಮಾಡಾಕತ್ತೀನಿ. ಇದನ್ನ ನಾವ ರನ್ ಮಾಡಿ ನೋಡೋಣ ಅಂತ. ಎನಿಮಲ್ ಡೀಟೇಲ್ಸ್ ಡಾಗ್ ನೇಮ್ ಜಾಕ್ ಬ್ರೀಡ್ ಹಸ್ಕಿ ಅಂತೇಳಿ ಬಂತು. ಸೊ ಇನ್ ಕೇಸ್ ನಾನು ಎನಿಮಲ್ ಕ್ಲಾಸದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಎನಿಮಲ್ ನಾನು ಇಲ್ಲಿ ಕೊಡಾಕ್ ಟ್ರೈ ಮಾಡಿದ್ದೆ ಅಂತಂದ್ರೆ ನಮ್ದು ಏನಾಕೈತಿ ಈ ರೀತಿ ಎರರ್ ಬರ್ತೈತಿ. ಯಾಕಂದ್ರೆ ನಂದ ಪ್ರಿಂಟ್ ಡೀಟೇಲ್ಸ್ ಆಗ ಏನೈತಿ ಮಲ್ಟಿ ಬಾಂಡ್ ಐತಿ. ಸೊ ಇಲ್ಲಿ ನಾವು ನೋಡಿದ್ರೆ ಏನ್ ಬರ್ತೈತಿ ಎಕ್ಸೆಪ್ಷನ್ ಬಾಂಡ್ ಮಿಸ್ ಮ್ಯಾಚ್ ಅಂತೇಳಿ ನಮ್ಗೆ ಕಂಪೈಲರ್ ಎರರ್ ಬರಾಕ್ತೈತಿ. ಸೊ ಈ ರೀತಿ ನಮ್ದು ಮಲ್ಟಿ ಬಾಂಡ್ ಅಂತ ಮೋರ್ ದೆನ್ ಒನ್ ಕನ್ಸ್ಟೆಂಟ್ ಇರ್ತಾವ. ಬೇಸಿಕಲಿ ನಾವ ಇಲ್ಲಿ ಡಾಟಾ ಟೈಪ್ ಏನು ಕೊಡ್ತೀವಲ್ಲ ಜೆನ್ರಿಕ್ ಕ್ಲಾಸದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋ ಟೈಮ್ದಾಗ ಮೋರ್ ದೆನ್ ಒನ್ ಕನ್ಸ್ಟೆಂಟ್ ಇರ್ತಾವ. ಅದಕ್ಕೆ ಏನಂತ ಕರೀತಾರ ಅಂದ್ರೆ ಮಲ್ಟಿ ಬಾಂಡ್ ಅಂತೇಳಿ ಕರೀತಾರ. ನೆಕ್ಸ್ಟ್ ವೈಲ್ಡ್ ಕಾರ್ಡ್ಸ್. ವೈಲ್ಡ್ ಕಾರ್ಡ್ ಅಂತಂದ್ರೆ ಈ ರೀತಿ ಸಿಂಬಾಲ್ ಇರ್ತೈತಿ, ಕ್ವಶನ್ ಮಾರ್ಕ್ ಇರ್ತೈತಿ. ಸೊ ವೈಲ್ಡ್ ಕಾರ್ಡ್ ಎಕ್ಸ್ಟೆನ್ಸ್ ಅಪ್ಪರ್ ಬಾಂಡ್ ಕ್ಲಾಸ್ ಅಂತಂದ್ರೆ ಈ ನಾವು ಕೊಟ್ಟಿರುವಂತ ಪ್ಯಾರಾಮೀಟರ್ ಐದರ ಸೇಮ್ ಆಸ್ ಆಫ್ ಅ ಕ್ಲಾಸ್ ನೇಮ್ ಇರಬೇಕು, ಇಲ್ಲಾಂತಂದ್ರೆ ಇದ್ರದ್ದು ಸಬ್ ಕ್ಲಾಸ್ ಇರಬೇಕು. ಇನ್ನೊಂದು ಬರ್ತೈತಿ ಇದ್ರೊಳಗ ಲೋವರ್ ಬಾಂಡ್ ಕ್ಲಾಸ್ ಅಂತ ಹೇಳಿ ಕ್ವಶನ್ ಮಾರ್ಕ್ ಸೂಪರ್ ಅಂತ ಹೇಳಿ ಕೊಟ್ಟಿವಿ ಅಂದ್ರೆ ಇಲ್ಲೇನ್ ಕ್ಲಾಸ್ ಮೆನ್ಷನ್ ಮಾಡಿರ್ತೀವಲ್ಲ ಇದ್ರ ಸೂಪರ್ ಕ್ಲಾಸ್ ಅಷ್ಟ ನಾವಿಲ್ಲೇ ಪ್ಯಾರಾಮೀಟರ್ ಆಗಿ ಕೊಡ್ಬೋದು. ನಮ್ದು ನೆಕ್ಸ್ಟ್ ಏನ್ ಕ್ವಶನ್ ಅಂತಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದ ವೈಲ್ಡ್ ಕಾರ್ಡ್ ಅಂಡ್ ಜೆನೆರಿಕ್ ಟೈಪ್ ಏನಂತ ಹೇಳಿ. ನಾ ಇಲ್ಲೇನ್ ಮಾಡೀನಿ ಅಂತಂದ್ರ ಒಂದ ಕ್ಲಾಸ್ ಬರ್ಕೊಂಡಿನಿ ಪ್ರಿಂಟ್ ಅಂತೇಳಿ. ಈ ಕ್ಲಾಸ್ದಾಗ ಎರಡು ಮೆಥಡ್ ಅದಾವ. ಒಂದ ವೈಲ್ಡ್ ಕಾರ್ಡ್ ಆಸ್ ಅ ಪ್ಯಾರಾಮೀಟರ್ ತೊಗೊಳಾಗ್ತೈತಿ, ಜೆನರಿಕ್ ಮೆಥಡ್ ಐತಿ. ಇನ್ನೊಂದ ಜೆನರಿಕ್ ಟೈಪ್ ಐತಿ. ಅಂತಂದ್ರೆ ಇದು ವೈಲ್ಡ್ ಕಾರ್ಡ್ ತೊಗೊಳಾಗ್ತಿಲ್ಲ, ನಮ್ದು ಜೆನರಿಕ್ ಟೈಪ್ ಆಸ್ ಎ ಪ್ಯಾರಾಮೀಟರ್ ತೊಗೊಳಾಗ್ತೈತಿ ಇದ. ಸೊ ಇಲ್ಲಿ ಏನ್ ಮಾಡಾಕ್ತೀನಿ ನಾವು ಕಂಪ್ಯೂಟ್ ಲಿಸ್ಟ್ ದಾಗ ಲಿಸ್ಟ್ ಅನ್ನೋದಂತ ಇನ್ನೊಂದು ಕ್ಲಾಸ್ ಬರ್ಕೊಂಡಿನಿ. ಅದೇನ್ ಮಾಡಾಕ್ತೈತಿ ಕ್ವಶನ್ ಮಾರ್ಕ್ ಎಕ್ಸ್ಟೆನ್ಸ್ ನಂಬರ್ ಅಂತ ಹೇಳಿ ಬರಾಕ್ತೀನಿ, ಇದು ಸೋರ್ಸ್ ಅಂತ ಹೇಳಿ. ಇನ್ನೊಂದು ಲಿಸ್ಟ್ ಕ್ವಶನ್ ಮಾರ್ಕ್ ಎಕ್ಸ್ಟೆನ್ಸ್ ನಂಬರ್ ಡೆಸ್ಟಿನೇಷನ್ ಅಂತ ಹೇಳಿ ಕೊಡಾಕತ್ತೀನಿ. ಸೊ ಇಲ್ಲೇನ್ ನಾವು ಜೆನರಿಕ್ ಕೊಡಾಕ್ತಿವಲ್ಲ, ಇಲ್ಲೇನ್ ಮಾಡಾಕತ್ತೀವಿ ನಾವು ಲಿಸ್ಟ್ ಆಂಗ್ಲರ್ ಬ್ರಾಕೆಟ್ ದಾಗ ಟಿ ಸೋರ್ಸ್, ಆಮೇಲೆ ಲಿಸ್ಟ್ ಆಂಗ್ಲರ್ ಬ್ರಾಕೆಟ್ ದಾಗ ಡೆಸ್ಟಿನೇಷನ್ ಅಂತ ಕೊಡಾಕತ್ತೀನಿ. ಡಿಫ್ರೆನ್ಸ್ ಏನಂತಂದ್ರ ನಮ್ದ ಇಲ್ಲಿ ನಾವು ಲಿಸ್ಟ್ ಟೈಪ್ ಏನಾರ ಇಂಟೀಜರ್ ಕೊಟ್ಟಿವ ಅಂತಂದ್ರ ಸೆಕೆಂಡ್ ಪ್ಯಾರಾಮೀಟರ್ ಇಂಟೀಜರ್ ಕೊಡ್ಬೇಕ. ಇದು ಕನ್ಸ್ಟೆಂಟ್. ಇಲ್ಲಿ ಯಾವ್ದ ಟಿ ಏನೈತಿಲ್ಲ ಯಾವಾಗ್ಲೂ ಒಂದ ಟೈಪ್ ಐತಿ. ಇಲ್ಲಿ ಇದು ನಾವು ಇಂಟೀಜರ್ ಡಾಟಾ ಟೈಪ್ ಕೊಟ್ಟು ಇದನ್ನ ನಾವ ಡಬಲ್ ಇನ್ನೊಂದ್ ತರ ಕೊಡಾಕ್ ಬರಂಗಿಲ್ಲ. ಫೇರ್ ಆಸ್ ನಮ್ದ ವೈಲ್ಡ್ ಕಾರ್ಡ್ ದಾಗ ಇದ್ದಾಗ ನಾವ ಫಸ್ಟ್ ಸೋರ್ಸ್ ನಾವ ಇಂಟೀಜರ್ ಡಾಟಾ ಟೈಪ್ ಲಿಸ್ಟ್ ಕೊಡ್ಬೋದ, ಸೆಕೆಂಡ್ ನಾವ ಡಬಲ್ ಡಾಟಾ ಟೈಪ್ ದ ಡೆಸ್ಟಿನೇಷನ್ ಕೊಡ್ಬೋದ. ಸೊ ಈ ರೀತಿ ನಮ್ಗೆ ವೈಲ್ಡ್ ಕಾರ್ಡ್ ಮೋರ್ ಫ್ಲೆಕ್ಸಿಬಿಲಿಟಿನ ಆಡ್ ಮಾಡತ್ತ. ಸೊ ನಮ್ದ ಲಾಸ್ಟ್ ಕನ್ಸೆಪ್ಟ್ ಟೈಪ್ ಎರೇಸರ್. ಟೈಪ್ ಎರೇಸರ್ ಅಂತಂದ್ರೆ ಬೇಸಿಕಲಿ ನಮ್ದ ಇಲ್ಲೇ ನಾವು ಜೆನರಿಕ್ಸ್ ಕೊಟ್ಟಿರ್ತೀವಲ್ಲ ಪ್ರಿಂಟ್ ಟಿ ಅಂತ ಹೇಳಿ ಜೆನರಿಕ್ ಕೊಟ್ಟಿವಿ ನಾವು. ರನ್ ಟೈಮ್ ದಾಗ ಏನ್ ಆಕೈತಿ ಅಂತಂದ್ರೆ ಇದ್ರತಿ ಯಾವಾಗ ಬೈಟ್ ಕೋಡ್ ಜನರೇಟ್ ಆಕೈತಲ್ಲ ಅವಾಗ ಇದು ಟಿ ಇದ್ದದ ಏನಾಗ್ತೈತಿ ಅಂದ್ರ ಆಕ್ಚುಯಲ್ ಆಬ್ಜೆಕ್ಟ್ ಡಾಟಾ ಟೈಪ್ ಆಗಿ ಕನ್ವರ್ಟ್ ಆಕೈತಿ. ಇಲ್ಲಿ ನಾವು ನೋಡಿದ್ರೆ ಟಿ ಅಂತ ಹೇಳಿ ಕೊಟ್ಟಿದ್ದ ಲಾಸ್ಟಿಗೆ ನಮ್ದು ಆಬ್ಜೆಕ್ಟ್ ಅಂತ ಹೇಳಿ ಆಗೈತಿ. ಇನ್ ಕೇಸ್ ನಮ್ದ ಜೆನರಿಕ್ ಕ್ಲಾಸ್ ಟಿ ಎಕ್ಸ್ಟೆನ್ಸ್ ನಂಬರ್ ಇತ್ತು ಅಂತಂದ್ರ ಇದ್ರದ್ದು ಬೈಟ್ ಕೋಡ್ದಾಗ ಏನಿರ್ತೈತಿ ಅಂತಂದ್ರೆ ಈ ಟಿ ಬದಲು ನಂಬರ್ ಅಂತ ಹೇಳಿ ಇರ್ತೈತಿ. ಸೊ ಇದ ಅಪ್ಪರ್ ಬೌಂಡ್ ಅಂತಂದ್ರೆ ನಾವಿಲ್ಲೇ ನಂಬರ್ ಕೊಡ್ಬೋದು, ಅದ್ರ ಸಬ್ ಕ್ಲಾಸ್ ಕೊಡ್ಬೋದು. ಅದಕ್ಕೆ ನಮ್ದೆಲ್ಲ ರನ್ ಟೈಮ್ ದಾಗ ನಂಬರ್ ಅಂತ ಹೇಳಿ ಕನ್ವರ್ಟ್ ಆಗೈತಿ. ಸೊ ಸಿಮಿಲರ್ಲಿ ನಮ್ದ ಜೆನರಿಕ್ ಮೆಥಡ್ಸ್ನು ಏನಾಕೈತಿ ರನ್ ಟೈಮ್ ದಾಗ ಅದ್ರದ್ದು ಆಕ್ಚುಯಲ್ ಡಾಟಾ ಟೈಪ್ ಕರೆಸ್ಪಾಂಡಿಂಗ್ ಡಾಟಾ ಟೈಪ್ ರಿಪ್ಲೇಸ್ ಆಕೈತಿ. ಸೊ ಟಿ ರಿಪ್ಲೇಸ್ ಬೈ ದ ಬಸ್ ಅಟ್ ರನ್ ಟೈಮ್. ಇಲ್ಲಿ ಏನೈತಿ ಅಂತಂದ್ರ ನಮ್ದ ಜೆನರಿಕ್ ಬಾಂಡ್ ಟೈಪ್ ಮೆಥಡ್ ಎರೇಸರ್. ಸೊ ಇಲ್ಲ ಟಿ ಎಕ್ಸ್ಟೆನ್ಸ್ ಬಸ್ ಅಂತ ಹೇಳೈತಿ, ಹೌದಾ. ಸೊ ನಮ್ದ ರನ್ ಟೈಮ್ ದಾಗ ಏನ್ ಆಕೈತಿ ಅಂತಂದ್ರೆ ಇದು ಆಕ್ಚುಯಲ್ ಟಿ ಇದ್ದಿದ್ದ ಬಸ್ ಅಂತ ಹೇಳಿ ಕನ್ವರ್ಟ್ ಆಕೈತಿ. ನಮ್ದು ಇಲ್ಲಿ ಟಿ ಜಾಗದಾಗ ಬಸ್ ಅಂತ ಹೇಳಿ ಬರ್ತೈತಿ. ಸೊ ಇಷ್ಟ ಜೆನರಿಕ್ಸ್ ಬಗ್ಗೆ. ಸೊ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.